ಮಕ್ಕಳಿಗೆ ಎಷ್ಟೇ ಹೆಲ್ತಿ ಫುಡ್ ಕೊಟ್ಟರು ನಾವು ಅವ್ರು ಜಂಕ್ ಫುಡ್ಡು ಅಥವಾ ಬೇಕ್ರಿ ಐಟಮ್ಸ್ನ ತಿನ್ನೋದು ಕಡಿಮೆ ಮಾಡೋದೇ ಇಲ್ಲ. ಏನೂ ಮಾಡೋಕ್ಕಾಗಲ್ಲ, ಮಕ್ಕಳೇ ಹಾಗೆ ಅಲ್ವಾ? ಸೊ ನಾನು ಇವತ್ತು ಒಂದು ಹೆಲ್ತಿಯಾಗಿರುವಂಥ ಕಪ್ ಕೇಕ್‌ನ ರೆಸಿಪಿ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಇದರಲ್ಲಿ ಯಾವುದೇ ರೀತಿಯಂಥ ಅನ್‌ಹೆಲ್ತಿ ಯಾವುದೂ ಇರಲ್ಲ. ಫುಲ್ ಟೋಟಲಿ ಹೆಲ್ತಿಯಾಗಿರುತ್ತೆ, ಅಷ್ಟೇ ಯಮ್ಮಿಯಾಗಿರುತ್ತೆ, ಸ್ಪಾಂಜಿಯಾಗಿ, ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಮಾಡೋದಕ್ಕೆ ಒಂದು ಮುಕ್ಕಾಲು ಬೌಲಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಕೊಕೊವಾ ಪೌಡ್ರು, ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರು, 1/4 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಎಲ್ಲದನ್ನು ಕೂಡ ಈ ರೀತಿಯಾಗಿ ನೀಟಾಗಿ ಜರಡಿ ಇಟ್ಕೊಂಡು ಒಂದು ಬೌಲಿಗೆ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡಿರೋ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಕೂಡ ಒಂದು ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲ, ಪುಡಿ ಬೆಲ್ಲ ಹಾಕಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಬಿಸಿ ಮಾಡಿ ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಲನ್ನ ಹಾಕಿ ನೀಟಾಗಿ ಕಲಿಸ್ತಾ ಇರಬೇಕು. ಈ ರೀತಿ ಯಾವುದೇ ರೀತಿ ಲಂಪ್ಸ್ ಇಲ್ದಂಗೆ ಈ ಥರ ಬ್ಯಾಟರ್ ರೆಡಿ ಆಗುತ್ತೆ. ಇವಾಗ ತೊಗೊಂಡಿರುವಂಥ ಕಪ್ ಕೇಕ್ಸ್ ಮೋಲ್ಡಿಗೆ ಇದನ್ನು ಸೇರಿಸ್ಕೊತಿದ್ದೀನಿ. ತುಂಬ ಸಿಂಪಲ್ ಈ ರೆಸಿಪಿ ಮಾಡೋದು, ಒಂದು 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ನೋಡಿ, ಎಲ್ಲದಕ್ಕೂ ಕೂಡ ಸೇರಿಸ್ಕೊಂಡು ನಾನಿವಾಗ ಮೇಲಿಂದ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ನ ಈ ಥರ ಗಾರ್ನಿಷಿಂಗ್ ಅಂತ ಸೇರಿಸ್ಕೊತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚಾಕ್ಲೇಟ್ ಮೇಲಿಂದ ಸೇರಿಸ್ಕೊಳ್ಳೋದ್ರಿಂದ. ಇದು ಕೂಡ ಡಾರ್ಕ್ ಚಾಕ್ಲೇಟು, ಯಾವುದೇ ರೀತಿ ಶುಗರ್ ಆ್ಯಡೆಡ್ ಚಾಕ್ಲೇಟ್ ಅಲ್ಲ. ಸೊ ಇದನ್ನು 150 ಡಿಗ್ರಿಯಲ್ಲಿ 20 ಮಿನಿಟ್ಸ್ ಬೇಕ್ ಮಾಡ್ಕೊಂಬಂದಿದ್ದೀನಿ. ಎಷ್ಟು ಸೂಪರಾಗಿ ಕಪ್ ಕೇಕ್ ರೆಡಿಯಾಗಿದೆ ಅಂತ ನೋಡ್ತಿರ್ಬೋದು. ತುಂಬ ಟೇಸ್ಟಿಯಾಗಿತ್ತು, ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಸೊ ಇದೇ ರೀತಿ ಹೆಲ್ತಿ ರೆಸಿಪಿ ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ, ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ಹಾಗೆ ಇದರಲ್ಲಿ ನಾನು ಮೈದಾ ಹಾಕಿಲ್ಲ, ಹಾಗೆ ಯಾವುದೇ ರೀತಿ ಸಕ್ಕರೆ ಕೂಡ ಬಳಸ್ಕೊಂಡಿಲ್ಲ. ಹೆಲ್ತಿಯಾಗಿದೆ, ಟ್ರೈ ಮಾಡಿ ನೋಡಿ.